ಎಲ್ಲರಿಗೂ ನಮಸ್ಕಾರ. ಈ ಒಂದು ಎಪಿಸೋಡ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಈಸಿಯಾಗಿ ಕರ್ಜಿಕಾಯಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನಾನು ಫಸ್ಟು ಒಂದು 1/4 kg ಕಮ್ಮಿಯಷ್ಟು ನಾನು ಶೇಂಗಾ ಬೀಜನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ, ಏಕೆಂದರೆ ಅದರ ಸಿಪ್ಪೆ ಎಲ್ಲ ತಕ್ಕೊಬೇಕು, ಅದಕ್ಕೋಸ್ಕರ. ಇನ್ನು ಸ್ವಲ್ಪ ಒಂದು 50 ಗ್ರಾಮಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು. ನೀವು ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಏಕೆ ಅಂತ ಅಂದರೆ ಅದರಲ್ಲಿರೋ ಎಣ್ಣೆ ಅಂಶ ಕೆಲವೊಂದು ಸರಿ ಪಿತ್ತ ಆಗ್ಬೋದು. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಹುರ್ಗಡ್ಲೆ ಕೂಡ ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಮಾಡಿ. ಏಕೆ ಅಂತಂದರೆ ಅದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀವಲ್ಲ, ಸ್ವಲ್ಪ ನುಣ್ಣಗಾಗೋಕ್ಕೆ ಅಷ್ಟೇ. ಹಾಗೆಯೇ ಏನಾದರೂ ಸ್ವಲ್ಪ ಸ್ಮೆಲ್ ಇದ್ದರೆ, ಹಸಿ ಇದ್ದರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಳ್ಳು ಕೂಡ ಸ್ವಲ್ಪ ತಣ್ಣಗಾಗಿದೆ, ಇವೆಲ್ಲ ಸ್ವಲ್ಪ ತಣ್ಣಗಾಗಿ ಬಿಟ್ಕೊಂಡಿದ್ದೀನಿ. ಇನ್ನು ಕೊಬ್ಬರಿ, ನಾನಿಲ್ಲಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ. ಅದನ್ನು ತುರ್ಕೊಂಡು ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟ್ ಇಲ್ಲಿ ನಾನು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಇದಕ್ಕೆ ನಾವು ಹಾಲು ಹಾಕ್ಕೊಂಡ್ರೆ ಕರ್ಜಿಕಾಯಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಅದಾದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಈ ರೀತಿ ನಾವು ನಿಧಾನಕ್ಕೆ ನಾದಿ ಕಲಿಸ್ಕೊಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದನ್ನು ಅಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಲ್ಲಿ ನಾವು ಈ ಮೈದಾ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಕರ್ಜಿಕಾಯಿ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ. ಅಂದರೆ ಇದನ್ನು ನಾವು ಅದನ್ನು ಒಸ್ಕೊಂಡು ಅದನ್ನು ತುಂಬ ಫಿಲ್ ಇದೆಯಲ್ಲ, ಅದು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇನ್ನು ನಾನಿಲ್ಲಿ ಒಂದು ಬೇಸನ್ ತೊಗೊಂಡು ಅಗಲವಾದ್ದು, ಅದಕ್ಕೆ ನಾನು ಕಡಲೆನ ಹಾಕ್ಕೊಂಡು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅಂದರೆ ತುಂಬ ದಪ್ಪನೂ ಇರಬಾರ್ದು, ಫುಲ್ಲು ತೆಳ್ಳಗೂ ಆಗಬಾರ್ದು. ಈ ರೀತಿ ತೆರಿಯಾಗಿ ಎಲ್ಲನೂ ರುಬ್ಕೊತಾ ಇದ್ದೀನಿ, ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಇಷ್ಟಿದ್ರೆ ಸಾಕು. ಎಲ್ಲನೂ ಅಷ್ಟೇ, ಶೇಂಗಾ ಬೀಜ ಮತ್ತು ಕಡಲೆ ಹಾಗೆ ಎಳ್ಳು ಕೂಡ ಸ್ವಲ್ಪ ನೀವು ತರಿಯಾಗಿ ಮಿಕ್ಸಿಲಿ ಹಾಕ್ಕೊಂಡು ಆಡಿಸಿದರೆ ಸಾಕು. ಈಗ ಎಳ್ಳು ಮತ್ತು ಕಡಲೆ ಮತ್ತು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ, ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಕ್ಕರೆ ತೊಗೊಂಡಿದ್ದೀನಿ, 1 ಲೋಟ ಆಗುವಷ್ಟು ಸಕ್ಕರೆ. ಅದಕ್ಕೆ ಮತ್ತೆ ಒಂದು 4 ಏಲಕ್ಕಿ ಕಾಳನ್ನ ಹಾಕ್ಕೊಂಡಿದ್ದೀನಿ, ಇದು ಘಮಕ್ಕೋಸ್ಕರ. ಸೊ ಇದನ್ನೆಲ್ಲ ರುಬ್ಕೊಂಡಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಇಷ್ಟಾದರೆ ನಮಗೆ ಪುಡಿ ರೆಡಿ ಆಗುತ್ತೆ. ಇನ್ನು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಕಣಕನ್ನು ನಾವು ಇಷ್ಟಿಷ್ಟೇ ಸ್ವಲ್ಪನೇ ತೊಗೊಂಡು ಅದನ್ನ ಹಿಟ್ಟು ಹಾಕ್ಕೊಂಡು ಒಂದು ಪೂರಿ ಎಷ್ಟು ನಾವು ಅಗಲ ಒಸಿತೀವಲ್ಲ ಅಷ್ಟನ್ನು ಅದನ್ನು ಒಸ್ಕೊಬೇಕಾಗತ್ತೆ, ಅಂದರೆ ಲಟ್ಟಿಸ್ಕೊಬೇಕಾಗತ್ತೆ. ಈ ರೀತಿ ಲಟ್ಟಿಸ್ಕೊಂಡು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ಒಂದೇ ಸಮ ಇರಬೇಕು, ಒಂದೇ ಹದದಲ್ಲಿ ಎಲ್ಲನೂ ಪೂರ್ತಿ. ಸೊ ಈ ರೀತಿ ಆದಾಗ ಇದಿಷ್ಟು ಸಾಕು, ಇಷ್ಟು ಅಗಲ. ಇದಾದಮೇಲೆ ಕರ್ಜಿಕಾಯಿ ಮಾಡುವಂಥ ಒಂದು ಇದು ಸಿಗುತ್ತೆ. ಸೊ ಅದನ್ನು ತೊಗೊಂಬಂದು ಈ ರೀತಿ ಪೂರ್ತಿ ಅದಕ್ಕೆ ಕವರ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಬೇಕಾಗತ್ತೆ, ಏಕೆಂದರೆ ಅದು ಅಂಟ್ಕೊಬೇಕಲ್ಲ. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ ಪುಡಿನ. ಈ ರೀತಿ ಪ್ರೆಸ್ ಮಾಡಿ, ಇದು ಎಲ್ಲ ಕಡೆ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಈ ರೀತಿ ಒಂದು ಪ್ರೆಸ್ ಮಾಡೋದು. ಸೊ ಎಕ್ಸ್ಟ್ರಾ ಆದದನ್ನು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಅನ್ನೋದು. ಎಷ್ಟು ಬೇಗನೂ ಕೂಡ ಮಾಡ್ಕೊಂಡಿದ್ದೀವಿ. ಲಾಸ್ಟಿಗೆ ಕೊನೆಯಲ್ಲಿ ಹಿಂದೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿದೆ. ಎಣ್ಣೆ ಕಾದಾದಮೇಲೆ ಈ ರೀತಿ ನಾವು ಎಣ್ಣೆ ಕಾದ್ಮೇಲೆ ಒಂದೊಂದನ್ನೇ ನಾವು ಏನು ಕರ್ಜಿಕಾಯಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಾಕ್ಕೊಬೇಕಾಗತ್ತೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ, ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಬೆಂದಿರಲ್ಲ. ಅದಕ್ಕೋಸ್ಕರ ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ತೆಗೆದ್ರೆ ಕರ್ಜಿಕಾಯಿ ರೆಡಿ. ಇಲ್ಲಿ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಎಣ್ಣೆಗೆ ನೀಟಾಗಿ ನಿಧಾನಕ್ಕೆ ಹಾಕಿ
ಅದು ಒಂದು ಕಡೆ ಸ್ವಲ್ಪ ಬೆಂದಾದಮೇಲೆ ಅದನ್ನು ಮತ್ತೆ ತಿರುಗಿಸಾಕಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಕರ್ಜಿಕಾಯಿ ರೆಡಿ.